ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಆಕ್ಚುಲಿ ಇವತ್ತು ನಿಮ್ಮನ್ನ ಕೇಳ್ತೀನಿ, ಜಗ್ಗಣ್ಣ ಇಂದ ಬಜರ್ ಸಿಕ್ತು, ಹೆಂಗ ಅನಿಸ್ತು? ಎಷ್ಟು ಖುಷಿ ಆಗ್ತಾ ಇದೆ? ಎಷ್ಟು ಪ್ರಿಪರೇಷನ್ ಇತ್ತು? ಅಲ್ಲ, ಅಫ್ಕೋರ್ಸ್ ಜಗ್ಗಣ್ಣ ಅಥವಾ ತಾರಮ್ಮನ ಪ್ರೀತಿ ದೊಡ್ಡದು, ಬಟ್ ಬಜರ್ ಅಂತ ಯಾವ್ದಾರು ನಟನೆಗೆ ಫಸ್ಟ್ ಪ್ರಶಸ್ತಿ ಅಂತ ಸಿಕ್ಕಿದ್ರೆ ನಿಮ್ ಬಜರ್ ಅಣ್ಣ. ಅದು ಸಿಕ್ಕತ್ತೆ ನಿಮ್ಮ ಒಂದು ಬೆಲೆಗೆ. ನಾವು ಕರ್ನಾಟಕದಲ್ಲಿ 150 ಸಿನಿಮಾ ಮಾಡಿ ಪ್ರೊಡ್ಯೂಸರ್ ಆಗಿ ಡೈರೆಕ್ಟರ್ ಆಗಿ ಇವತ್ತವರೆಗೂ ಒಂದು ಅವಾರ್ಡೇ ಬಂದಿಲ್ಲ ನನಗೆ. ಬಟ್ ಈ ಚಪ್ಪಾಳೆ ಇದೆ ನೋಡಿ, ಇದೇ ಬೆಸ್ಟ್ ಅವಾರ್ಡ್. ಸತ್ಯವಾದ ಮಾತು. ಬಟ್ ಇಷ್ಟೆಲ್ಲ ಪ್ರಶಂಸೆಗಳ ಮಧ್ಯ ಶುಭಾ ಪುಂಜಾ ಅವರೇ ಸ್ಟಾರ್ ಡೈರೆಕ್ಟರ್ ಜೊತೆ ಆಕ್ಟ್ ಮಾಡುವಂತ ಇವಾಗ ಹೇಳೋಣ ಅಂದಿದ್ದೆ. ನನಗೆ ಇಟ್ ಇಸ್ ಅ ವೆರಿ ಬಿಗ್ ಆನರ್ ಅವ್ರ ಜೊತೆ ಸ್ಟೇಜ್ ನ ಶೇರ್ ಮಾಡ್ಕೊಳ್ಳೋದು, ಅವ್ರ ಜೊತೆ ಆಕ್ಟಿಂಗ್ ಮಾಡೋದು. ಬೆಸ್ಟ್ ಪಾರ್ಟ್ ಇಸ್ ಅವ್ರ ಜೊತೆ ಡಾನ್ಸ್. ತಾರಮ್ಮ ಅವ್ರನ್ನ ಕೇಳ್ಬೋಣ. ತಾರಮ್ಮ, ಈ ಹೊಸ ಜೋಡಿ ಹೇಗನಿಸ್ತು? ಯೋಗಿ ಸೂಪರ್ ಯೋಗಿ. ಒಬ್ಬ ಡೈರೆಕ್ಟ್ರು ಒಬ್ಬ ಆಕ್ಟ್ರು ಒಂದೇ ಏನ್ ಪಾತ್ರ ಕೊಡ್ತಾರೆ ಅದನ್ನ ಮಾತ್ರ ಮಾಡ್ತೀವಿ. ಆದ್ರೆ ಒಬ್ಬ ಡೈರೆಕ್ಟ್ರು ಎಲ್ಲಾ ಪಾತ್ರನು ಕನ್ಸೀವ್ ಮಾಡ್ತಾನೆ, ಅದನ್ನ ಆಕ್ಟ್ ಮಾಡ್ತಾನೆ, ಆ ಡೈಲಾಗು ಹೇಳ್ತಾನೆ. ಅದರಿಂದ ಡೈರೆಕ್ಟರ್ ಇಸ್ ಆಲ್ವೇಸ್ ಕಾಲ್ಡ್ ಆಸ್ ಕ್ಯಾಪ್ಟನ್ ಆಫ್ ದ ಶಿಪ್. ಬಟ್ ಸೂಪರ್ ಕಣೋ. ಶುಭಾ ಯು ಲುಕಿಂಗ್ ಸೋ ಕ್ಯೂಟ್ ಆಲ್ವೇಸ್. ಚೆನ್ನಾಗಿತ್ತು ಯೋಗಿ, ಸೂಪರ್. ಬಟ್ ಆಕ್ಚುಲಿ ನಮ್ಗೆ ಕಲಾವಿದರಿಗೆ ಸ್ವಲ್ಪ ಅತಿ ಆಸೆ ಜಾಸ್ತಿ. ಬಟ್ ಈಗ ಆ ಆಸೆ ಏನಪ್ಪಾ ಅಂದ್ರೆ, ಸಣ್ಣ ಮನವಿ, ಮುಂಬರುವ ವಾರಗಳಲ್ಲಿ ಮುಂಬರುವ ದಿನಗಳಲ್ಲಿ ನಮ್ಮ ತಾರಮ್ಮ ಹಾಗೂ ಜಗ್ಗಣ್ಣನು ನಮ್ಗೋಸ್ಕರ ಒಂದು ಸೀನ್ ಇದೇ ತರ ತೋರ್ಸ್ಬಿಟ್ರೆ ಓಕೆ ಅನ್ಬಿಟ್ರು. ನಾನಿದೀನಿ, ತಲೆ ಕೆಡ್ಸ್ಕೊಬೇಡಿ ಅಂತ ಅವ್ರೆ. ಥ್ಯಾಂಕ್ ಯು ಜಗ್ಗಣ್ಣ, ಥ್ಯಾಂಕ್ ಯು ತಾರಮ್ಮ. ಆಲ್ವೇಸ್ ಕಿಂಗ್ ಫಾರ್ವರ್ಡ್. ಎಸ್, ನಿಜವಾಗ್ಲೂ ಇದರೊಂದಿಗೆ ನಿಮ್ ಸ್ಕಿಟ್ಗೆ ತುಂಬಾ ಒಳ್ಳೆ ಪ್ರಶಂಸೆ ಸಿಕ್ಕಿದೆ. ಈ ಸ್ಕಿಟ್ಗಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಮದುವೆ ಆದ್ಮೇಲೆ ನಮ್ ಬಾಸ್ ಮತ್ತೆ ನೀವು ಹನಿಮೂನ್ಗೆ ಹೋಗಿದ್ರಿ. ಬೀಚಲ್ಲಿ ಇಬ್ರು ಸೇರಿ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡಿದ್ರಿ. ಯಾವ ಬೀಚ್ ಅಲ್ಲಿ? ಅದೇ ಮೇಡಮ್, ಮಂಗಳೂರು ಬೀಚ್. ಯಾವ ಬೀಚ್ ಅಲ್ಲಿ? ಮಂಗಳೂರು ಬೀಚ್ ಮೇಡಮ್. ಮಂಗಳೂರು ಬೀಚ್ ಅಲ್ಲ ಕಣೋ, ಅವ್ನು ನನಗೆ ಹೇಳಿದ್ ಗೋವಾ ಬೀಚು. ಶುಭಾ ಪುಂಜಾ ಕರ್ಕೊಂಡು ಹೋಗಿದ್ ಮಂಗಳೂರು ಬೀಚಿಗೆ. ಈಕಿನ ಇನ್ನೊಂದು ಕರ್ಸ್ಬೇಡ್ರಿ, ಈಕಿನ ಸ್ಕಿಟ್ನಾಗ ನಾನು ಹಾಕ್ಬೇಡ್ರಿ, ದನ ಬಡ್ದಂಗ್ ಬಿಡ್ತಾ ಇರ್ತಾರೆ. ಈಗ ಎಲ್ಲ ಬಿಟ್ಬಿಟ್ಟು ನೀವಿಬ್ರು ಕಾಂಪ್ರಾಗ್ ಬಿಡಿ ಬಾಸ್. ನೋ ನೋ ನೋ. ಎಸ್. ಬಟ್ ಹೇಳಿಲ್ವಾ ಪ್ರೀತಿ ಮಧುರ ತ್ಯಾಗ ಅಮರ ಅಂತ? ತ್ಯಾಗ ಮಾಡಿ ಬಾಸ್, ಪ್ರೀತಿ ಸಿಗುತ್ತೆ. ಅಮರ ಶಿಲ್ಪಿ ಯೋಗರಾಜ್ ಭಟ್ಟಾಚಾರ್ಯ. ಅಮರ ಶಿಲ್ಪಿ ಯೋಗರಾಜ್ ಭಟ್ಟಾಚಾರ್ಯ ಅಂತೆ. ನೀನಂದ್ರೆ ನನಗಿಷ್ಟ, ನೀವಂದ್ರೆ ನನಗೂ ಇಷ್ಟ. ನೀನಿಲ್ಲ ಆದ್ರೆ ಒಂದು ಕ್ಷಣನೂ ಬದುಕಲ್ಲ. ನೀವಿಲ್ಲಾಂದ್ರೆ ನಾನು ಒಂದು ಕ್ಷಣನೂ ಬದುಕಲ್ಲ. ಐ ಲವ್ ಯು ಚಿನ್ನ. ಮೇಡಮ್ ಮೇಡಮ್ ನೋಡಿ, ಮೇಡಮ್ ಐ ಲವ್ ಯು ಹೇಳ್ಬೇಕು. ಈ ಕಡೆ ಬಂದೆ. ಐ ಲವ್ ಯು ಅಂತ ಹೇಳಿ ಮೇಡಮ್. ಐ ಲವ್ ಯು ಅಂತ ಯಾವನ್ ಹೇಳ್ತವನೆ ಅಂತ ನೋಡು. ಅಂಬಿಕಾ. ಆ ಮೆಂಟರು ನಿನ್ ಫೋಟೋ ಕೊಡು ಅಂದ್ರೆ ಇವ್ರ ಫೋಟೋ ಕೊಟ್ಟಿದ್ದಾರೆ. ಹಿಂದ್ಗಡೆ ನಿನ್ ಫೋಟೋನೇ ಇರೋದು. ಸಾರಿ. ನನ್ ಜೀವನದಲ್ಲಿ ದೇವ್ರ ಆಟ ಆಡ್ತಿಲ್ಲ, ಮೆಂಟರ್ ಆಟ ಆಡ್ತಿದ್ದಾನೆ. ಅಂಬಿಕಾ ನನಗ್ ಬೇಕು. ನೀನ್ ಇಲ್ಲಿದೀಯ ಕಣೆ. ಇಲ್ಲಿದ್ದೀನ? ಇಲ್ಲಿದೀಯ? ನಾನು ಇಲ್ಲಿದ್ದೀನ. ಸಾರಿ ಪುನಃ ನೋಡ್ಲಿಲ್ಲ, ಜೋರಾಗಿ ಹೊಡೆದ್ಬಿಟ್ಟೆ. ನನ್ಗಿಂತ ಜೋರಾಗಿ ಹೊಡೆದೆ. ಹೇಳ್ಬಾರ್ದು. ಐ ಲವ್ ಯು. ಐ ಲವ್ ಯು ಟು. ಹೆಂಗೋ ಒಂದಾಗ್ಬಿಟ್ಟು. ನಮಸ್ಕಾರ ಚರ್ಚಸ್. ನಾನು ಡಾಕ್ಟರ್ ಜಿಂಗಾಧರ.
ಡಾಕ್ಟರ್ ಗಂಗಾಧರ. ಹಿಂಗಾದ್ರ ಆ, ತಾರಮ್ಮ, ಇದಕ್ಕಿಂತ ಮುಂಚೆ ನಾನು ಹೋಟ್ಲು ನಡೆಸ್ತಾ ಇದ್ದೆ. ಹೌದಾ? ನಾನು ಹೋಟ್ಲಲ್ಲಿ ತಿಂದವರೆಲ್ಲ ಹಾಸ್ಪಿಟ್ಲ್ ಹೋಗಿ ಒಂದೊಂದು ವಾರ ಟ್ರೀಟ್ಮೆಂಟ್ ಅಂತ ಇದ್ರು. ಅದಕ್ಕೆ ಆ ಬಿಸ್ನೆಸ್ಗಿನ ಈ ಬಿಸ್ನೆಸ್ ಚೆನ್ನಾಗಿದೆ ಅಂದ್ಬಿಟ್ಟು ಹಾಸ್ಪಿಟ್ಲ್ ಓಪನ್ ಮಾಡಿದ್ದೀನಿ. ನನ್ನ ಡಾಕ್ಟರ್ ಸರ್ಟಿಫಿಕೇಟ್ ಹೆಂಗ್ ಸಿಕ್ತು ಗೊತ್ತಾ? ಲಾಕ್ಡೌನ್ ಟೈಮಲ್ಲಿ ಸರ್ಟಿಫಿಕೇಟ್ ಸಿಕ್ತು, ಆದರೆ ಟ್ರೀಟ್ಮೆಂಟ್ ಕೊಡಕ್ ಬರಲ್ಲ. ಅದಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ದೀನಿ. ಈ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಂಡು ಇಲ್ಲಿ ಬಂದು ಕೊಡ್ತೀನಿ. ಸಿಂಪಲ್ ಅಷ್ಟೇ. ತಾರಮ್ಮ, ಏನಾಯ್ತು? ಹೊಟ್ಟೆ ಉರಿ. ಅಯ್ಯೋ, ಮಿಮಿಕ್ರಿ ಆರ್ಟಿಸ್ಟು. ಹೊಟ್ಟೆ ಉರಿ ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವಂತ ಹೊಟ್ಟೆ ಉರಿ ಕಣ್ರಿ. ಇದು ಅಂತಿಂತ ಹೊಟ್ಟೆ ಉರಿ ಅಲ್ವೇ ಅಲ್ಲ ಡಾಕ್ಟ್ರೇ, ಹೊಟ್ಟೆ ಉರಿ. ಅಲಿ ಇದು ರಾಜ್ಯವೇ ಬಿಚ್ಚಿ ಬೀಳಿಸೋ ಸುದ್ದಿ. ಹೊಟ್ಟೆ ಉರಿ ಯಾಕೆ ಬಂತು, ಎಲ್ಲಿಂದ ಬಂತು? ಯಾಕೆ ಅಂದ್ರೆ ನಂಬತ್ತು ಮಿಮಿಕ್ರಿ ಮಾಡೋಕೆ ನಿಮ್ಮನ್ನ ಕರ್ಸಿದಾರಲ್ಲ, ಅದಕ್ಕೆ ಹೊಟ್ಟೆ ಉರಿ. ಓಕೆ ಓಕೆ ಓಕೆ, ರಿಲ್ಯಾಕ್ಸ್ ಅಗ್ಲಿ ಉಪ್ಪಿ. ನಿಂದೆ ಡೈಲಾಗ್, ಅದು ನಾನ್ ಸರಿ ಮಾಡ್ತೀನಿ. ರಘು, ನಿನ್ಗಾಗಿಲ್ಲ ಇನ್ನು ಮಗು. ನನ್ನ ಪ್ರಾಬ್ಲಮ್ ಹಂಗಿರ್ಲಿ, ನಿನ್ನ ಪ್ರಾಬ್ಲಮ್ ಏನ್ ಹೇಳಪ್ಪ? ಉರಿ ಡಾಕ್ಟ್ರೇ. ಏನು ತಲೆ ಕೆಡಿಸ್ಕೊಬೇಡಿ. ಬನ್ನಿ ಕೂತ್ಕೊಳ್ಳಿ. ಎಲ್ಲಿಂದ ಉರಿತಾ ಇದೆ? ಇಲ್ಲಿಂದ ಡಾಕ್ಟ್ರೇ. ಏನಿಲ್ಲ, ಸರಿ ಮಾಡ್ಬಿಡ್ತೀನಿ. ಒಂದ್ 5 ನಿಮಿಷ ಕೂತ್ಕೊಂಡು ಧ್ಯಾನ ಮಾಡ್ತೀರಿ. ಹಿಂಗೋಗಂಗ್ ಬಂದೆ. ಸರಿ ಡಾಕ್ಟ್ರೇ. ನೀನು ಬೇರೆಯವರ ಯಶಸ್ಸು ನೋಡಿ ಅಳಬೇಡ, ನೀನು ಶ್ರಮ ಪಡು. ನಿನ್ನೆ ಯಶಸ್ಸು ನೋಡಿ ಇಡೀ ಪ್ರಪಂಚವೇ ಸಂಭ್ರಮಿಸುತ್ತದೆ. ಶುಭರಾತ್ರಿ. ಮಗನಿಗೆ ಧ್ಯಾನ ಮಾಡು ಅಂದ್ರೆ ಮಿಮಿಕ್ರಿ ಮಾಡ್ತಾವನೆ. ಡಾಕ್ಟ್ರೇ ಓಕೆ, ರಿಲ್ಯಾಕ್ಸ್. ಹೊಟ್ಟೆ ಉರಿ ಡಾಕ್ಟ್ರೇ. ಆಯ್ತು, ಎಣ್ಣೆ ಸಿಗರೇಟ್ ಅಭ್ಯಾಸ ಏನಾರು ಇದೆಯಾ? ಡಾಕ್ಟ್ರೇ, ಹೆಂಡತಿನ ತವರು ಕಳಿಸ್ಬಿಟ್ಟು ಅವಾಗ ಎಣ್ಣೆ ಹಾಕ್ತಿರ್ತಾನೆ. ಯಾರು? ಅವನು. ನಾನು ನೀನೇನಾ? ಕಾಮಿಡಿ ಮಾಡೋ ಅಭ್ಯಾಸ ಏನಾರು ಇದೆಯಾ? ಕಾಮಿಡಿ ಏನು ವರ್ಕೌಟ್ ಆಯ್ತಿಲ್ಲ, ಬರೀ ಮಿಮಿಕ್ರಿ ಅಷ್ಟೇ. ಅವನು ನಂದು. ಸರಿ, 3 ಮಾತ್ರೆ ಬರ್ಕೊಡ್ತೀನಿ, ಎಲ್ಲ ಸರಿ ಆಗುತ್ತೆ, ತಗೊಂಡ್ಬಿಡು. ಆಯ್ತಾ? Okay, doctor. ರಘು, ನಿಂಗಾಗಲ್ಲ ಮಗು. ಸಿಕ್ಕಿದ್ರೆ ಸೀರುಂಡೆ, ಬ್ಯಾಕ್ ಮೇಲೆ ಬಾರುಂಡೆ. ಈ 3 ಮಾತ್ರೆ ತಗೋ, ಎಲ್ಲ ಸರಿ ಆಗುತ್ತೆ. ಡಾಕ್ಟ್ರೇ, ಏನು ತಲೆ ಕೆಡ್ಸ್ಕೊಬೇಡ. ನೋಡಿ, 3 ಮಾತ್ರೆ ತಗೋ, ಎಲ್ಲ ಸರಿ ಹೋಯ್ತದೆ. ಯಾವಾಗ? ಒಂದು ಬೆಳಗ್ಗೆ ಊಟ ಆದ್ಮೇಲೆ, ಇನ್ನೊಂದು ಆಟ ಆದ್ಮೇಲೆ, ಇನ್ನೊಂದು ಸಾಯಂಕಾಲದೊತ್ತು ತಗೊಳಪ್ಪ. ಸರಿ ಡಾಕ್ಟ್ರೇ, ಥ್ಯಾಂಕ್ ಯು. ಹಲೋ, ಪೀಸು ಯಾರು ಕಿತ್ತಿಲ್ವಾ? ನಾನ್ ಕಿತ್ತಾಕ್ತೀನಿ, ಕಾಸು ಕೊಟ್ಟಾಗಲ್ಲಿ. ಎಷ್ಟು? 350 ಕೊಡು. 350. 350 ಜಾಸ್ತಿ ಆಯ್ತು ಡಾಕ್ಟ್ರೆ. 350ನಾ? ಏನು ಏನಾಯ್ತು? ನೀವೇನ್ ಕೇಳಿದ್ರಿ? 350. ನಾನೇನ್ ಕೊಟ್ಟೆ? 350. ಸರಿ ಆಯ್ತಲ್ಲ.